Hi everyone, welcome back to all my champion students. Today we are going to discuss about a hero lesson which is written by R.K. Narayan. ಸೊ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಸೊ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಸಂಬಂಧಪಟ್ಟಂತೆ ಆ ಹೀರೋ ಅನ್ನುವಂತಹ ಲೆಸನ್ ನೋಡೋಣ. ಸೊ ಇದನ್ನು ಬರೆದಿರ್ತಕ್ಕಂಥವ್ರು R.K. ನಾರಾಯಣ್ ಅನ್ನುವಂಥದ್ದು. ಓಕೆ, ಸೊ ನಾವೀಗ ಟೈಮನ್ನು ವೇಸ್ಟ್ ಮಾಡೋದು ನೇರವಾಗಿ ಲೆಸನ್ನ ಶುರು ಮಾಡೋಣ. ಸೊ ನೋಡಿ, ಫಸ್ಟ್ ಆನ್ಸರ್ದಲ್ಲಿ ಏನಿದೆ ಅಂತ, ಫಾರ್ ಸ್ವಾಮಿ ಈವೆಂಟ್ಸ್ ಟುಕ್ ಆನ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಅಂತ ಹೇಳ್ತಾರೆ. ಸೊ ಸ್ವಾಮಿ ಅನ್ನುವಂಥ ಹುಡುಗನಿಗೆ ಇಲ್ಲಿ ಒಂದು ಘಟನೆ ಅನಿರೀಕ್ಷಿತ ತಿರುವನ್ನು ತಂದು ಕೊಡ್ತದೆ. ಸೊ ಅದ್ಯಾವುದು ಅಂತ ನೋಡೋದಾದ್ರೆ ಮುಂದಕ್ಕೆ ನೋಡ್ತಾ ಹೋಗೋಣ. ಸೊ ಫಾದರ್ ಅಂದ್ರೆ ಆಗಲಿ ಸ್ವಾಮಿಯ ತಂದೆ ಲುಕ್ಡ್ ಓವರ್ ದ ನ್ಯೂಸ್ ಪೇಪರ್ ಹಿ ವಾಸ್ ರೀಡಿಂಗ್ ಅಂಡರ್ ದ ಹಾಲ್ ಲ್ಯಾಂಪ್ ಅಂಡ್ ಸೆಡ್, ಸ್ವಾಮಿ ಲಿಸನ್ ಟು ದಿಸ್. ಸೊ ನೋಡಿ, ಸ್ವಾಮಿಯ ತಂದೆ ಆ ಹಾಲ್ ಲ್ಯಾಂಪ್ ನ ಕೆಳಗಡೆ ಅಂದ್ರೆ ಹಾಲಲ್ಲಿ ಇರ್ತಕ್ಕಂಥ ದೀಪದ ಕೆಳಗಡೆ ಕುಳಿತುಕೊಂಡು ಏನ್ ಮಾಡ್ತಾರೆ, ಪತ್ರಿಕೆನ ಓದ್ತಿದ್ದಾರೆ. ನೋಡ್ತಾ ನೋಡ್ತಾ ಮಗನಿಗೆ ಹೇಳ್ತಾರೆ ಲಿಸನ್ ಟು ದಿಸ್ ಅಂತ ಹೇಳ್ತಾರೆ. ಸ್ವಾಮಿ ಲಿಸನ್ ಟು ದಿಸ್ ಅಂದ್ರೆ ಸ್ವಾಮಿ ಇಲ್ಲಿ ಕೇಳು ಅಂತ ಹೇಳ್ತಾರೆ. ಸೊ ಅವಾಗ ಏನಾಗ್ತದೆ ನೋಡ್ರಿ, ನ್ಯೂಸ್ ಹ್ಯಾಸ್ ಬಿನ್ ರಿಸೀವ್ಡ್ ಅಬೌಟ್ ದ ಬ್ರೇವರಿ ಆಫ್ ಅ ವಿಲೇಜ್ ಲ್ಯಾಡ್ ಹೂ ವೈಲ್ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಪಾತ್ ಕೇಮ್ ಫೇಸ್ ಟು ಫೇಸ್ ವಿತ್ ಅ ಟೈಗರ್ ಅಂತ. ಸೊ ಒಬ್ಬ ಹುಡುಗ, ಅಂದ್ರೆ ಯಾವ ಹುಡುಗ ಆತ, ಹಳ್ಳಿಯ ಹುಡುಗ, ಈ ಅಡವಿಯ ದಾರಿಯ ಮೂಲಕ ವಾಪಸ್ ಮನೆಗೆ ಬರುತ್ತಿರುವಾಗ ಅವನಿಗೆ ಒಂದು ಹುಲಿ ಎದುರಾಗ್ತದೆ. ಆ ಒಂದು ಕಥೆಯನ್ನ ಈ ಒಂದು ಪತ್ರಿಕೆಯಲ್ಲಿ ಪ್ರಕಟಿಸಲಾಗಿದೆ ಅಂತ ಅವರ ತಂದೆ ಹೇಳ್ತಿದ್ದಾರೆ. ಯಾರ ತಂದೆ? ಸ್ವಾಮಿಯ ತಂದೆ. ನೆಕ್ಸ್ಟ್ ನೋಡ್ರಿ, ದ ಪ್ಯಾರಾಗ್ರಾಫ್ ಡಿಸ್ಕ್ರೈಬ್ ದ ಫೈಟ್ ದ ಬಾಯ್ ಹ್ಯಾಡ್ ವಿತ್ ದ ಟೈಗರ್ ಅಂಡ್ ಹಿಸ್ ಫೈಟ್ ಅಪ್ ದ ಟ್ರೀ ವೇರ್ he stayed half a day till some people came that way and killed the tiger. ಸೊ ಈ ಒಂದು ಪ್ಯಾರಾಗ್ರಾಫ್ ಎದ್ರ ಬಗ್ಗೆ ಡಿಸ್ಕ್ರೈಬ್ ಅಂದ್ರೆ ವರ್ಣಿಸುವಂತ ಅರ್ಥ. ಸೊ ಇಲ್ಲಿ ಯಾವುದ್ರ ಬಗ್ಗೆ ವರ್ಣಿಸ್ತಿದೆ ಪ್ಯಾರಾಗ್ರಾಫ್ ಅಂದ್ರೆ, ಒಬ್ಬ ಹುಡುಗ ಆ ಹುಲಿಯನ್ನ ಎದುರಾಕಿಕೊಂಡು, ಅಂದ್ರೆ ಹುಲಿ ಎದುರು ಬಂದಾಗ ಮರವನ್ನು ಹತ್ತಿ ಅರ್ಧ ದಿನ ಆ ಮರದ ಮೇಲೆಯೇ ಕುಳಿತುಕೊಂಡು ದಿನವನ್ನ ಕಳಿತಾನೆ. ಎಲ್ಲಿವರೆಗೆ ಅಂದ್ರೆ, ಆ ದಾರಿಗೆ ಹೋಗುವೊಬ್ಬರು ಯಾರಾದ್ರೂ ಬಂದು ಹುಲಿಯನ್ನ ಕೊಲ್ಲಲಿ ಅಂತ. ಸೊ ಆ ದಾರಿ ಹೋಗೋರು ಬಂದು ಹುಲಿಯನ್ನ ಕೊಲ್ಲುವವರೆಗೆ ಅಲ್ಲೇ ಕುಳಿತುಕೊಂಡು ಧೈರ್ಯವನ್ನ ತೋರ್ತಾನೆ. ಸೊ ಅದರ ಒಂದು ಅವನ ಒಂದು ಆ ಒಂದು ಧೈರ್ಯದ ಬಗ್ಗೆ ಈ ಒಂದು ಪತ್ರಿಕೆಯಲ್ಲಿ ಪ್ರಕಟಿಸಲಾಗಿದೆ ಅಂತ ಅವ್ರ ತಂದೆ ಹೇಳ್ತಿದ್ದಾರೆ. ಯಾರ ತಂದೆ? ಸ್ವಾಮಿಯ ತಂದೆ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಅಂತ ನೋಡಿ, ಆಫ್ಟರ್ ರೀಡಿಂಗ್ ಇಟ್ ಥ್ರೋ father looked at Swami fixedly and asked, what do you say to that? ಸೊ ಇದು ಓದಾದ ಬಳಿಕ ಅವ್ರ ತಂದೆ ಕೇಳ್ತಾರೆ, ಇದು ಸ್ಟೋರಿ ಹೇಳಿದ್ರು ಮಗನಿಗೆ ಓದಿ. ಸೊ ಅದಾದ ಬಳಿಕ ಏನು ಹೇಳ್ತಾರೆ ನೋಡ್ರಿ, ಆ ಒಂದು ಸ್ಟೋರಿ ಬಗ್ಗೆ, ಅಂದ್ರೆ ಏನು ಹೇಳಿದ್ರು ನ್ಯೂಸ್ ಪೇಪರ್ಲಿ ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು. ಏನಾಗಿತ್ತು, ಆ ಒಂದು ಹುಡುಗ ಹುಲಿಯನ್ನ ಎದುರಿಸುವ ರೀತಿ ಬಗ್ಗೆ ವರ್ಣಿಸಲಾಗಿತ್ತಲ್ಲ. ಸೊ ಆ ಒಂದು ಸ್ಟೋರಿ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ತನ್ನ ಮಗನಿಗೆ ಅವರು ಕೇಳ್ತಿದ್ದಾರೆ. ಅವಾಗ ಸ್ವಾಮಿ ನೋಡ್ರಿ, ಸ್ವಾಮಿ ಹೇಳ್ತಾನೆ, ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬೀನ್ ಅ ವೆರಿ ಸ್ಟ್ರಾಂಗ್ ಅಂಡ್ ಗ್ರೋನ್ ಅಪ್ ಪರ್ಸನ್, ನಾಟ್ ಅ ಬಾಯ್ ಎಟ್ ಆಲ್ ಅಂತ ಹೇಳ್ತಾನೆ. ಅವನೆಂತಾನೆ, ನನ್ನ ಪ್ರಕಾರ ಅವನೊಬ್ಬ ಬೆಳೆದ ದೊಡ್ಡ ವ್ಯಕ್ತಿ ಆಗಿರ್ತಾನೆ, ಮತ್ತು ಬಲಿಷ್ಠ ಅಂದ್ರೆ ಸಾಕಷ್ಟು ಬಲವುಳ್ಳಂತಹ ವ್ಯಕ್ತಿ ಕೂಡ ಆಗಿರ್ತಾನೆ. ಆದ್ರೆ ನಾಟ್ ಅ ಬಾಯ್ ಎಟ್ ಆಲ್, ಅವನು ಹುಡುಗ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಂದೆಗೆ ವಾದ ಮಾಡ್ತಿದ್ದಾನೆ. ಯಾರು? ಸ್ವಾಮಿ. ಹೌ ಕುಡ್ ಅ ಬಾಯ್ ಫೈಟ್ ಅ ಟೈಗರ್ ಅಂದ್ರೆ, ಒಬ್ಬ ಹುಡುಗ ಹುಲಿ ಜೊತೆ ಹೇಗೆ ಫೈಟ್ ಮಾಡಬಲ್ಲ ಅಂತ ತಂದೆಗೆ ಅಗೇನ್ ಪ್ರಶ್ನೆಯನ್ನ ಕೇಳ್ತಿದ್ದಾನೆ. ಮುಂದೇನಾಗ್ತದೆ ನೋಡ್ರಿ, ಯು ಥಿಂಕ್, ಅವ್ರ ತಂದೆ ಹೇಳ್ತಾರೆ, ಯು ಥಿಂಕ್ ಯು ಆರ್ ವೈಸರ್ ದ್ಯಾನ್ ದ ನ್ಯೂಸ್ ಪೇಪರ್? ಫಾದರ್ ಸ್ನೀರ್ಡ್. ಸೊ ನೋಡ್ರಿ, ತಂದೆ ಅಂತಾರ, ನೀನು ಈ ನ್ಯೂಸ್ ಪೇಪರ್ಗಿಂತ ಬುದ್ಧಿವಂತ ಇದೀಯಾ ಅಂತ ಇಲ್ಲಿ ಸ್ವಾಮಿಗೆ ಕೇಳ್ತಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಸ್ನೀರ್ಡ್ ಅಂದ್ರೆ ವ್ಯಂಗ್ಯವಾಗಿ ಅವನಿಗೆ, ಅಂದ್ರೆ ಒಂದು ರೀತಿ ಅವನಿಗೆ ಕೆಣಕಿ ಕೇಳ್ತಿದ್ದಾರೆ ಅವ್ರ ತಂದೆ. ಏನಂದ್ರೆ, ನಾವು ನಮ್ಮ ಆಡು ಭಾಷೆಯಲ್ಲಿ ಅಂತೀವಿ ಕೆಣಕುದು ಅಂತೀವಲ್ಲ, ಸೊ ಆ ರೀತಿ ಅವನಿಗೆ ಕೆಣಕ್ತಾ ಇದ್ದಾರೆ. ಅಂದ್ರೆ ನೀನು ವ್ಯಂಗ್ಯವಾಗಿ ಅಂತ ಕೂಡ ನಾವು ಹೇಳ್ತೀವಿ. ಸೊ ಅವನಿಗೆ ಹೇಳ್ತಿದ್ದಾರೆ, ನೀನು ನ್ಯೂಸ್ ಪೇಪರ್ಗಿಂತ ಬುದ್ಧಿವಂತನಾ ಅಂತ ಕೇಳ ಸ್ವಾಮಿಯ ತಂದೆ. ಸೊ ಮುಂದೆ ನೋಡ್ರಿ, ಆ ಮ್ಯಾನ್ ಅಂದ್ರೆ ನೋಡ್ಲಿ, ಮತ್ತೆ ಹೇಳ್ತಾರೆ ಅವ್ರ ತಂದೆ, ಅಷ್ಟು ಹೇಳ್ಬಿಡಲ್ಲ, ಮುಂದೆ ಹೇಳ್ತಾರೆ ಏನಂದ್ರೆ, a man may have the strength of an elephant and yet be a coward.
ಅಂದ್ರೆ ಒಬ್ಬ ಮನುಷ್ಯನಿಗೆ ಒಂದು ಆನೆ ಎಷ್ಟು ಶಕ್ತಿ ಇದ್ರೂ ಕೂಡ ಅವನಿಗೆ ಈ ಒಂದು ಎಷ್ಟೇ ಒಂದು ಶಕ್ತಿ ಇದ್ರೂ ಕೂಡ ಅವನು ಕವರ್ಡ್ ಆಗಿದ್ರೆ, ಕವರ್ಡ್ ಅಂದ್ರೆ ಇಲ್ಲಿ ಹೇಡಿ ಅಂತ ಅರ್ಥ. ಕವರ್ಡ್ ಅಂದ್ರೇನು? ಹೇಡಿ. ಸೊ ಆ ವ್ಯಕ್ತಿಗೆ ಎಷ್ಟೇ ಬಲ, ಆನೆ ಎಷ್ಟು ಬಲ ಇದ್ರೂ ಕೂಡ ಅವನು ಹೇಡಿಯಾಗಿದ್ರೆ, ಅದೇ ಪ್ಲೇಸ್ ಅಲ್ಲಿ ಇನ್ನೊಂದು ರೀತಿ ನೋಡಿದ್ರೆ ವೆರಾಸ್ ಇನ್ನೊಂದ್ ಕಡೆ ಏನಂದ್ರೆ ಅನದರ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಅ ಸ್ಟ್ರಾ. ಇನ್ನೊಬ್ಬ ಏನು ಸ್ಟ್ರೆಂತ್ ಆಫ್ ಸ್ಟ್ರಾ ಅಂದ್ರೆ ಕಡ್ಡಿ ಅಂತ ಇದ್ದೀವಿ. ಕಡ್ಡಿ ಅಂದ್ರೆ ಕಡ್ಡಿ ಅಂತ ಶಕ್ತಿ ಅಲ್ಲ, ಅಂದ್ರೆ ಕಡ್ಡಿ ಎಷ್ಟು ತೆಳ್ಳಗಾದಂತಹ ವ್ಯಕ್ತಿ ಆಗಿದ್ರು ಕೂಡ, ಬಟ್ ಇಫ್ ಹಿ ಹ್ಯಾಸ್ ಕರೇಜ್, ಇನ್ನೊಂದ್ ಕಡೆ ಕಡ್ಡಿ ಎಷ್ಟು ತೆಳ್ಳಗಾಗಿರುವಂತ ವ್ಯಕ್ತಿ ಆಗಿದ್ರು ಕೂಡ ಅವನಲ್ಲಿ ಕರೇಜ್ ಇದ್ರೆ ಹಿ ಕ್ಯಾನ್ ಡೂ ಎನಿಥಿಂಗ್ ಅಂತ ಹೇಳ್ತಾರೆ. ಸೊ ಅವನು ಏನ್ ಬೇಕಾದ್ರೂ ಮಾಡಬಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮುಂದಿನ ಹೇಳ್ತಾರೆ ನೋಡ್ರಿ, ಕರೇಜ್ ಈಸ್ ಎವ್ರಿಥಿಂಗ್. ಇಲ್ಲಿ ಧೈರ್ಯ ಅನ್ನುವಂಥದ್ದು ಎಲ್ಲವೂ. ಸ್ಟ್ರೆಂತ್ ಅಂಡ್ ನೋಡಿ ಏನಂತಾರೆ, ಸ್ಟ್ರೆಂತ್ ಅಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಕರೇಜ್ ಅನ್ನುವಂಥದ್ದು ಎಲ್ಲ, ಆದ್ರೆ ಈ ಒಂದು ಆ ಶಕ್ತಿ ಅನ್ನುವಂಥದ್ದು ಅಥವಾ ವಯಸ್ಸು ಅನ್ನುವಂಥದ್ದು ಮುಖ್ಯ ಅಲ್ಲ, ಧೈರ್ಯ ಅನ್ನುವಂಥದ್ದು ಮುಖ್ಯ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಹೊರಟಿದ್ದಾರೆ. ಯಾರು? ಸ್ವಾಮಿಯ ತಂದೆ ಸ್ವಾಮಿಗೆ. ಓಕೆ, ನೆಕ್ಸ್ಟ್ ನೋಡೋಣ. ನೋಡಿ, ಸ್ವಾಮಿ ಡಿಸ್ಪ್ಯೂಟೆಡ್ ದ ಥೇರಿ. ಸೊ ನೋಡಿ, ಡಿಸ್ಪ್ಯೂಟೆಡ್ ದ ಥೇರಿ ಅಂದ್ರೆ ಡಿಸ್ಪ್ಯೂಟೆಡ್ ಅಂದ್ರೆ ಏನು ಗೊತ್ತಾ? ಸೊ ಡಿಸ್ಪ್ಯೂಟೆಡ್ ಅಂದ್ರೆ ವಿವಾದಿತ ಅಂತ ನಾವು ಅರ್ಥ ಹೇಳ್ತೀವಿ. ಸೊ ನೀವು ಬರ್ಕೋಬಹುದು ಕೆಲವೊಂದು ಡೌಟ್ಸ್ಗಳು ಏನಾದ್ರು ಇದ್ದರೆ. ಸೊ ಡಿಸ್ಪ್ಯೂಟೆಡ್ ಅಂದ್ರೆ ವಿವಾದಿತ. ಸೊ ತಂದೆಯವರೇ, ನೀವು ಹೇಳಿರ್ತಕ್ಕಂಥದ್ದು ವಿವಾದಿತವಾದಂತಹ ಒಂದು ಹೇಳಿಕೆ, ಕಥೆ, ಸೊ ಈ ರೀತಿ ನಾವು ಹೇಳ್ತೀವಲ್ಲ. ಸೊ ಆ ರೀತಿ ಇಲ್ಲಿ ಸ್ವಾಮಿ ಹೇಳ್ತಿದ್ದಾನೆ. ಯಾರಿಗೆ? ತಂದೆಗೆ. ಹೌ ಕ್ಯಾನ್ ಇಟ್ ಬಿ ಫಾದರ್? ಸೊ ಅದು ಹೇಗೆ ಆಗ್ಲಿಕ್ಕೆ ಸಾಧ್ಯ ತಂದೆಯವರೇ ಅಂತ ಕೇಳ್ತಾನೆ. ಅವ್ರು ಮುಂದೆ ಹೇಳ್ತಾನ, ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್. ಒಂದ್ ವೇಳೆ ನನ್ನಲ್ಲಿ ಎಲ್ಲವೂ ಧೈರ್ಯ ಇದ್ರೆ, ಎಲ್ಲಾ ರೀತಿಯ ಧೈರ್ಯ ಇದ್ರೆ, ವಾಟ್ ಕುಡ್ ಐ ಡೂ ಇಫ್ ಅ ಟೈಗರ್ ಶುಡ್ ಅಟ್ಯಾಕ್ ಮೀ? ಸೊ ನನ್ನಲ್ಲಿ ಎಲ್ಲಾ ರೀತಿಯ ಧೈರ್ಯ ಇದ್ರು ಕೂಡ ನನ್ನ ಮೇಲೆ ಟೈಗರ್ ಅನ್ನುವಂಥದ್ದು ಅಥವಾ ಹುಲಿ ಅನ್ನುವಂಥದ್ದು ನನ್ನ ಮೇಲೆ ಆಕ್ರಮಣ ಮಾಡಿದಾಗ, ಅಟ್ಯಾಕ್ ಮಾಡಿದಾಗ ನಾನೇನ್ ಮಾಡ್ಲಿ ಅಂತ ಕೇಳ್ತಾನೆ. ಅವಾಗ ನೋಡ್ರಿ, ಫಾದರ್ ಏನಂತಾರೆ, ಲಿವ್ ಅಲೋನ್ ಸ್ಟ್ರೆಂತ್. ತಂದೆ ಹೇಳ್ತಾರೆ, ಹೌದಾ, ಹಾಗಾದ್ರೆ ಈ ಒಂದು ಸ್ಟ್ರೆಂತ್ ಏನಿದೆಲ್ಲ ಅಂದ್ರೆ ಶಕ್ತಿ ಅನ್ನುವಂಥದ್ದನ್ನ ಅದೊಂದನ್ನ ಅಲ್ಲೇ ಬಿಟ್ಬಿಡು ಅಂತ ಹೇಳ್ತಾರೆ. ಹೇಳ್ಬಿಟ್ಟು ಏನಂತ ನೋಡ್ರಿ, ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ನೀನು ನನಗೆ ಸಾಬೀತು ಮಾಡಿ ತೋರಿಸ್ತೀಯ, ನಿನಗೆ ಧೈರ್ಯ ಇದೆಯಾ ಅಂತ ಕೇಳ್ತಿದ್ದಾರೆ ಸ್ವಾಮಿಯ ತಂದೆ. ಲೆಟ್ ಮಿ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್. ಸೊ ನೋಡೋಣ, ಈಗ ಇವತ್ತಿನ ರಾತ್ರಿ, ಟು ನೈಟ್ ಇವತ್ತಿನ ರಾತ್ರಿ ನೀನು ಆಫೀಸ್ನಲ್ಲಿ ಒಬ್ಬನೇ ಮಲಗಿ ನನಗೆ ತೋರಿಸ್ಬೇಕು. ಅಲೋನ್ ಅಂದ್ರೆ ಒಬ್ಬಂಟಿ ಅಂತ ಹೇಳ್ತೀವಿ. ಸೊ ನೀನು ನನ್ನ ಆಫೀಸ್ ರೂಮ್ ಅಲ್ಲಿ ಒಬ್ಬಂಟಿಯಾಗಿ ಮಲಗಿ ತೋರಿಸ್ಬೇಕು ಅಂತ ಹೇಳ್ತಾರೆ. ಸೊ ಅವಾಗ ನೋಡಿ, ಥರ್ಡ್ ಸ್ಟಾಂಜಾ ಅಲ್ಲಿ ಏನಿದೆ ಅಂತ ನೋಡೋಣ. A frightful proposition. ಸೊ ಸ್ವಾಮಿ ಥಾಟ್. ನೋಡ್ರಿ, ಸ್ವಾಮಿ ಏನಂತಾನೆ, ಇವ್ ತಂದೆ ಏನ್ ಹೇಳಿದ್ರಲ್ಲ, ನೀವು ಆಫೀಸ್ ರೂಮ್ ಅಲ್ಲಿ ಒಬ್ಬನೇ, ನಿಮ್ಗೆ ಧೈರ್ಯ ಇದ್ರೆ ಒಬ್ಬನೇ ಮಲಗಬೇಕು ಅಂತ ಹೇಳಿದ್ರಲ್ಲ ಸ್ವಾಮಿ ತಂದೆ. ಸೊ ಅದು ಕೇಳಿ ಸ್ವಾಮಿಗೆ ಏನಿಸ್ತದೆ, ಇದೊಂದು ಫ್ರೈಟ್ಫುಲ್ ಪ್ರೊಪೋಸಿಷನ್. ಫ್ರೈಟ್ಫುಲ್ ಅಂದ್ರೆ ಭಯ ಹುಟ್ಟಿಸುವಂಥದ್ದು. ಸೊ ಇಲ್ಲಿ ಪ್ರೊಪೋಸಿಷನ್ ಅಂದ್ರೆ ಸಲಹೆ ಅಥವಾ ಪ್ರಸ್ತಾಪ ಅಂತ ಕೂಡ ನಾವು ಹೇಳ್ತೀವಿ. ಸೊ ತಂದೆ ಕೊಟ್ಟಿರುವಂತಹ ಸಲಹೆ ಅಥವಾ ಪ್ರಸ್ತಾಪ ಏನಿದೆ, ಇದೊಂದು ಫ್ರೈಟ್ಫುಲ್ ಆಗಿರ್ತಕ್ಕಂಥದ್ದು ಅಂತ ಸ್ವಾಮಿ ಅನ್ಕೋತಾನೆ. ಮುಂದೆ ನೋಡ್ರಿ, he had always slept beside his granny. ಸೊ ಇವನು ಯಾವಾಗ್ಲೂ ಎಲ್ಲಿ ಮಲಗ್ತಿದ್ದ ಅಂದ್ರೆ ಈ ಒಂದು ಗ್ರೇನಿಯ ಪಕ್ಕದಲ್ಲಿ ಮಲಗ್ತಿದ್ದ. ಗ್ರೇನಿ ಅಂದ್ರೆ ಇಲ್ಲಿ ಅಜ್ಜಿ. ಸೊ ಅಜ್ಜಿ ಪಕ್ಕದಲ್ಲಿ ಮಲಗ್ತಿದ್ದ. ಇನ್ ದ ಪ್ಯಾಸೇಜ್, ಎಲ್ಲಿ ಅಂದ್ರೆ ಈ ಒಂದು ಪ್ಯಾಸೇಜ್ ಅಂದ್ರೆ ಅಂಗಳ ಅಂತ ಹೇಳ್ತೀವಿ ನಾವು. ಸೊ ಈಗ ಅಂಗಳಗಳೆಲ್ಲ ಕಡಿಮೆ ಆಗಿರ್ತಕ್ಕಂಥದ್ದು. ಈ ಹಿಂದೆ ಜಾಸ್ತಿ ಎಲ್ಲ ಮನೆಗಳಲ್ಲಿ ಅಂಗಳ ಇರ್ತಿತ್ತು. ಸೊ ಆ ಅಂಗಳಲ್ಲಿ ಮಲಗ್ತಿದ್ದ. ಯಾರ ಪಕ್ಕದಲ್ಲಿ? ಅಜ್ಜಿಯ ಪಕ್ಕದಲ್ಲಿ. And any change in this arrangement kept him trembling and awake all night. ಸೊ ಸಡನ್ ಆಗಿ ತಂದೆ ಈಗ ಆಫೀಸ್ ರೂಮ್ ಅಲ್ಲಿ ಮಲ್ಕೋ ಅಂತ ಹೇಳಿದ್ದು, ಅವನಿಗೆ ಏನಾಯ್ತು, ಇಡೀ ರಾತ್ರಿ ಎಚ್ಚರ ಆಗಿರ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅವನಿಗೆ ಏನಾಗುತ್ತೆ, ಶುರು ಆಯ್ತು. ಟ್ರಂಬ್ಲಿಂಗ್ ಅಂದ್ರೆ ನಡುಕ ಬರ್ಲಿಕ್ಕೆ ಶುರು ಆಯ್ತು. ಹಿ ಹೋಪ್ಡ್ ಅಟ್ ಫಸ್ಟ್ ದಟ್ ಫಾದರ್ ವಾಸ್ ಓನ್ಲಿ ಜೋಕಿಂಗ್. ಮೊದ್ಲಿಗೆ ಅವನಿಗೆ ಏನು ಅನಿಸ್ತಾ ಇತ್ತು, ನಮ್ಮ ತಂದೆಯವರು ನನಗೆ ಏನ್ ಮಾಡ್ತಿದ್ದಾರೆ, ಓನ್ಲಿ ಜೋಕ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇತ್ತು. ಆದ್ರೆ ಈಗ ಹೇಳ್ತಿದ್ದಾರೆ ಅಂತ ಅವನಿಗೆ ಭಯ ಆಗಕ್ಕ ಶುರುವಾಗಿ ನಡ್ಕಕ್ ಶುರು ಮಾಡಿದ. ನೋಡ್ರಿ, ಹಿ ಮಂಬಲ್ಡ್ ವೀಕ್ಲಿ. ಎಸ್,
ಸೊ ಮಂಬಲ್ಡ್ ಆಗಿ ಏನು ವೀಕ್ಲಿ ಏನು ಹೇಳ್ತಾನೆ, ಎಸ್ ಅಂತ ಹೇಳ್ತಾನೆ. ಸೊ ಇಲ್ಲಿ ಮಂಬಲ್ಡ್ ಅಂದ್ರೆ ಗೊಣಗುತ್ತಾ, ಅಂದ್ರೆ ಒಳಗೆ ಮಾತನಾಡ್ಕೊತಾ ಗೊಣಗ್ತಾ ಮಾತಾಡ್ತೀವಿ. ಸೊ ಅದಕ್ಕೆ ಹೇಳ್ತೀವಿ ಮಂಬಲ್ಡ್ ಅಂತ ಹೇಳ್ತೀವಿ, ಗೊಣಗು. ಸೊ ಗೊಣಗುತ್ತ ಏನ್ ಹೇಳ್ತಾನೆ, ವೀಕ್ಲಿ ಅಂದ್ರೆ ನಿಧಾನವಾಗಿ ಆಯ್ತು ಅಂತ ಹೇಳ್ತಾನೆ. ಮುಂದಿನ ನೋಡ್ರಿ, ಅಂಡ್ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್. ಸೊ ಮತ್ತೇನ್ ಮಾಡ್ತಾನೆ, ಈ ಸಬ್ಜೆಕ್ಟ್, ಈ ಒಂದು ಟಾಪಿಕ್ ಅನ್ನ ಚೇಂಜ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ಲಿಕ್ಕೆ ಶುರು ಮಾಡ್ತಾನೆ. ನೋಡ್ರಿ, ಹಿ ಸೆಡ್, ಅವ್ನು ಹೇಳ್ತಾನೆ ಏನಂದ್ರೆ ವೆರಿ ಲೌಡ್ಲಿ. ಮತ್ತೆ ಹೆಂಗ್ ಹೇಳ್ತಾನೆ ಅಂದ್ರೆ ವೆರಿ ಲೌಡ್ಲಿ ಆಗಿ, ಅಂದ್ರೆ ಏರ್ ಧ್ವನಿಯಲ್ಲಿ ಹೇಳ್ತಾನೆ. ಅಂಡ್ ವಿತ್ ಅ ಗ್ರೇಟ್ ಡೀಲ್ ಆಫ್ ಎಂಥೂಸಿಯಾಯಿಸಮ್. ನೋಡ್ರಿ, ಬಹಳಷ್ಟು ಏರ್ ಧ್ವನಿಯಲ್ಲಿ ಮತ್ತೆ ಅತ್ಯಂತ ಖುಷಿ ಉತ್ಸಾಹದಿಂದ ಹೇಳಲಿಕ್ಕೆ ಹೋಗ್ತಾನೆ. ಇಲ್ಲಿ ಎಂಥೂಸಿಯಾಯಿಸಮ್ ಅಂದ್ರೆ ಏನಪ್ಪಾ ಅಂದ್ರೆ ಉತ್ಸಾಹ ಅಂತ ಹೇಳ್ತೀವಿ ನಾವು. ಏನು ಉತ್ಸಾಹ, ನೀವು ಬೇಕಾದ್ರೆ ಬರ್ಕೋಬಹುದು, ಉತ್ಸಾಹ. ಉತ್ಸಾಹದಿಂದ ಹೇಳ್ತಾನೆ ಏನಂದ್ರೆ, ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಈವನ್ ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಹಿಯರ್ ಆಫ್ಟರ್. ಇನ್ ಮುಂದೆ ನಾವು ನಮ್ಗಿಂತ ದೊಡ್ಡವರನ್ನು ಕೂಡ ನಮ್ಮ ಒಂದು ಕ್ರಿಕೆಟ್ ಕ್ಲಬ್ಗೆ ಸೇರಿಸ್ಕೊಳ್ತಿದೀವಿ ಅಂತ ತಂದೆ ಹೇಳ್ತಾನೆ. ಹೇಳಿ ನೋಡಿ, ವಿ ಆರ್ ಬೈಯಿಂಗ್ ಅ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಅಂಡ್ ಬಾಲ್ಸ್ ಅವರ್ ಕ್ಯಾಪ್ಟನ್ ಹ್ಯಾಸ್ ಆಸ್ಕ್ಡ್ ಮೀ ಟು ಟೆಲ್ ಯು ಅಂತ. ಸೊ ನಾವೇನ್ ಮಾಡ್ತಿದ್ವಿ ಅಷ್ಟೇ ಅಲ್ಲ, ಈಗ ಹೊಸ ದೊಡ್ಡ ದೊಡ್ಡವರನ್ನ ಸೇರಿಸ್ಕೊಳ್ಳೋದು ನಮ್ಮ ಕ್ಲಬ್ಗೆ ಅಷ್ಟೇ ಅಲ್ಲ, ನಾವೇನ್ ಮಾಡ್ತಿದ್ವಿ, ಹೊಸ ಹೊಸ ಬ್ರ್ಯಾಂಡ್ ಆಗಿರುವಂತಹ ಬ್ಯಾಟ್ ಮತ್ತೆ ಬಾಲ್ಗಳನ್ನ ಪರ್ಚೇಸ್ ಮಾಡ್ತಿದ್ವಿ. ಸೊ ಈ ವಿಷಯವನ್ನ ನಮ್ಮ ಕ್ಯಾಪ್ಟನ್ ನಿಮ್ಗೆ ಹೇಳಲಿಕ್ಕೆ ಹೇಳಿದಾನೆ ಅಂತ ತಂದೆಗೆ ಸ್ವಾಮಿ ಹೇಳ್ತಿದ್ದಾನೆ. ಓಕೆ, ಸೊ ಮುಂದಕ್ಕೆ ಏನಾಗ್ತದೆ ನೋಡ್ರಿ, ಫೋರ್ತ್ ಪ್ಯಾರಾಗ್ರಾಫ್ ಅಲ್ಲಿ, ವಿ ವಿಲ್ ಸಿ ಅಬೌಟ್ ದ್ಯಾಟ್ ಲೇಟರ್ ಅಂತ ಹೇಳ್ತಾರೆ. ಅವ್ರ ತಂದೆ ಏನಂತಾರೆ, ಆಯ್ತು ಅದ್ರ ಬಗ್ಗೆ ನಾವು ಆಮೇಲೆ ನೋಡೋಣ, ಫಾದರ್ ಕಟ್ ಇನ್ ಹಂಗೆ ಹೇಳ್ಬಿಟ್ಟು ಸ್ವಾಮಿಯ ತಂದೆ ಏನ್ ಮಾಡ್ತಾರೆ, ಅದ್ರ ಬಗ್ಗೆ ನಿಮ್ ಕ್ರಿಕೆಟ್ ಕ್ಲಬ್ ಬಗ್ಗೆ ಆಮೇಲೆ ನೋಡೋಣ ಅಂತ ಹೇಳಿ ಸ್ವಾಮಿ ತಂದೆ ಏನ್ ಮಾಡ್ತಾರೆ, ಆ ವಿಷಯವನ್ನು ಕಟ್ ಮಾಡ್ಬಿಡ್ತಾರೆ. ಯು ಮಸ್ಟ್ ಸ್ಲಿಪ್ ಅಲೋನ್ ಹಿಯರ್ ಆಫ್ಟರ್. ಸ್ವಾಮಿ ರಿಯಲೈಸ್ ದ್ಯಾಟ್ ದ ಮ್ಯಾಟರ್ ಹ್ಯಾಡ್ ಗಾನ್ ಬಿಯಾಂಡ್ ಹಿಸ್ ಕಂಟ್ರೋಲ್. ನೋಡ್ರಿ, ಅವಾಗ ಏನಂತ ತಂದೆ ಏನಂತಾರ, ಇನ್ ಮುಂದೆ ನೀನು ಒಬ್ಬನೇ ಮಲಗ್ಬೇಕು ಅಂತ ಮತ್ತೆ ಅವನಿಗೆ ಸ್ವಾಮಿಗೆ ಹೇಳ್ಬಿಡ್ತಾರ. ಹೇಳಿದ ತಕ್ಷಣ ಅವನಿಗೆ ಏನಿಸ್ತ ನೋಡ್ರಿ, ಸ್ವಾಮಿ ರಿಯಲೈಸ್ ಆಗ್ತದೆ. ರಿಯಲೈಸ್ ಅಂದ್ರೆ ಅರಿವಾಗು, ಸತ್ಯದ ಅರಿವಾಗು. ಏನು ಅರಿವಾಗ್ತಂದ್ರೆ, ದ ಮ್ಯಾಟರ್ ಹ್ಯಾಸ್ ಗಾನ್ ಬಿಯಾಂಡ್ ಹಿಸ್ ಕಂಟ್ರೋಲ್. ಅಂದ್ರೆ ಆ ಒಂದು ತಂದೆ ಏನು ಜೊತೆ ಏನು ಡಿಸ್ಕಸ್ ಆಗಿದೆ, ಮೊದಲು ಜೋಕ್ ಅನ್ಸಿತ್ತು, ಆ ಮ್ಯಾಟರ್ ಏನಾಗಿದೆ ಈಗ ಅವನ ಕಂಟ್ರೋಲ್ ಮೀರಿ ಹೋಗಿದೆ ಅಂತ ಅವನಿಗೆ ಅನಿಸ್ತಿದೆ. ಅವಾಗ ಯಾರಿಗೆ, ಸ್ವಾಮಿಗೆ. ಮುಂದೇನತ್ ನೋಡ್ರಿ, ಫ್ರಮ್ ಅ ಚಾಲೆಂಜ್ ಇಟ್ ಹ್ಯಾಡ್ ಬಿಕಮ್ ಅ ಕಮಾಂಡ್. ಮೊದಲಿಗೆ ಏನಾಗಿತ್ತು, ನಮ್ಮ ತಂದೆ ನನಗೆ ಚಾಲೆಂಜ್ ಆಗಿ ಕೊಟ್ಟಿದ್ರು, ಆದ್ರೆ ಈಗ ಅದು ಏನಾಗ್ತಿದೆ, ಕಮಾಂಡ್ ಆಗಿ ಬದಲಾಗ್ತಿದೆ ಅನ್ನುವಂಥ ಭಯ ಆತನಿಗೆ ಶುರು ಆಯ್ತು. ಹಿ ನ್ಯೂ ಹೀಸ್ ಫಾದರ್ಸ್ ಟೆನಾಸಿಟಿ ಅಟ್ ಸಚ್ ಮೂಮೆಂಟ್ಸ್. ಸೊ ಅವನಿಗೆ ಗೊತ್ತು ಅವರ ತಂದೆಯ ಟೆನಾಸಿಟಿ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಅವ್ರ ತಂದೆಯ ನಿರ್ಧಾರ, ಅವ್ರ ತಂದೆಯ ನಿರ್ಧಾರ ಎಂಥದ್ದು ಅನ್ನೋದ್ರ ಬಗ್ಗೆ ಅವನಿಗೆ ಗೊತ್ತಿತ್ತು. ಟೆನಾಸಿಟಿ ಅಂದ್ರೆ ನಿರ್ಧಾರ. ಸೊ ಇಂತಹ ಮೂಮೆಂಟ್ಗಳಲ್ಲಿ ನಮ್ಮ ತಂದೆ ಯಾವ ರೀತಿ ನಿರ್ಧಾರ ಕೈಗೊಳ್ತಾರೆ ಅಂದ್ರೆ, ಒಂದು ರೀತಿಯಿಂದ ಒಂದು ಸಲಿ ಅವ್ರ ನಿರ್ಧಾರವನ್ನು ಕೈಗೊಂಡು ಅವರು ಅದನ್ನ ಬಿಡೋದಿಲ್ಲ ಅನ್ನೋದು ಅವನಿಗೆ ಗೊತ್ತಿತ್ತು. ಹೌದಾ? ಸೊ ಮುಂದೆ ಏನಾಗ್ತದೆ ನೋಡ್ರಿ, ಫಿಫ್ತ್ ಸ್ಟಾನ್ಸದಲ್ಲಿ ನೋಡಿ, ಫ್ರಮ್ ದ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್ ಐ ವಿಲ್ ಸ್ಲೀಪ್ ಅಲೋನ್ ಫಾದರ್. ಸೊ ತಂದೆಯವರೇ, ನಾನು ನೆಕ್ಸ್ಟ್ ಮಂತ್ ಏನ್ ಬರ್ತಿದೆಯಲ್ಲ ಆ ಮಂತ್ನ ಮೊದಲನೇ ದಿನದಿಂದ ನಾನು ಒಬ್ಬನೇ ಮಲ್ಗಕ್ಕೆ ಹೋಗ್ತೀನಿ ಅಂತ ಮತ್ತೆ ತಂದೆಗೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾನೆ. ಅವಾಗ ಏನಾಗ್ತದೆ ನೋಡ್ರಿ, ನೋ, ತಂದೆಯವ್ರು ಏನಂತಾರೆ, ನೋ, ನೋಡ್ರಿ, ಯು ಮಸ್ಟ್ ಡೂ ಇಟ್ ನಾವು. ಇಲ್ಲ, ನೀನು ಈಗಲೇ ಮಾಡಬೇಕು. ಇಟ್ ಈಸ್ ಡಿಸ್ಗ್ರೇಸ್ಫುಲ್. ಸೊ ಇಲ್ಲಿ ಡಿಸ್ಗ್ರೇಸ್ಫುಲ್ ಅಂದ್ರೆ ಏನು, ಅವಮಾನಕರ. ಸ್ಲೀಪಿಂಗ್ ಬಿಸೈಡ್ ಗ್ರೇನಿ ಆರ್ ಮದರ್ ಲೈಕ್ ಅ ಬೇಬಿ ಅಂತ ಹೇಳ್ತಾರೆ. ಸೊ ನಿನ್ ಚಿಕ್ಕ ಮಗುವಿನಂತೆ ಈ ಗ್ರೇನಿ ಅಂದ್ರೆ ಅಜ್ಜಿ, ಮದರ್ ತಾಯಿ ಪಕ್ಕದಲ್ಲಿ ಮಲಗೋದು ನನಗೆ ಇಷ್ಟ ಇಲ್ಲ. ಯಾಕೆಂದ್ರೆ ಅದು ಡಿಸ್ಗ್ರೇಸ್ಫುಲ್, ಅದು ಅವಮಾನಕರವಾದಂಥದ್ದು ಅಂತ ತಂದೆ ಹೇಳ್ತಿದ್ದಾರೆ. ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್. ಸೊ ಇಲ್ಲಿ ನೋಡಿ, ಇಲ್ಲಿ ಸೆಕೆಂಡ್ ಫಾರ್ಮ್ ಅಂತಕ್ಕಂಥದ್ದು ಇಲ್ಲಿ ಎರಡನೇ ಕ್ಲಾಸ್ ಅಲ್ಲ. ಇಲ್ಲಿ ಸೆಕೆಂಡ್ ಫಾರ್ಮ್ ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ಈ ಸೆಕೆಂಡ್ ಫಾರ್ಮ್ ಏನಂತಿದ್ರು ಅಂದ್ರೆ, ಸೆವೆಂತ್ ಕ್ಲಾಸಿಗೆ ಈ ಒಂದು ಸೆಕೆಂಡ್ ಫಾರ್ಮ್ ಅಂತಿದ್ರು. ಅಂದ್ರೆ ಅವನು ಈಗ ಸ್ವಾಮಿ ಎಷ್ಟನೇ ಕ್ಲಾಸ್ ಓದ್ತಿದ್ದಾನೆ, ಸೆವೆಂತ್ ಕ್ಲಾಸ್ ಓದ್ತಿದ್ದಾನೆ ಅಂತ ಅರ್ಥ. ಓಕೆ, ಅಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಗ್ರೋನ್ ಅಪ್. ಅಂದ್ರೆ ನೀನು ಬೆಳೆದು ಬರುತ್ತಿರುವ ರೀತಿ ನನಗೆ ಇಷ್ಟ ಆಗ್ತಿಲ್ಲ ಅಂತ ಅವ್ರ ತಂದೆ ಹೇಳ್ತಾರೆ. ಯಾಕಂದ್ರೆ ನಿನ್ಗೆ ಗ್ರೇಣಿ ಪಕ್ಕದಲ್ಲಿ ಮಲ್ಗೋದು, ಸಾಕಷ್ಟು ಎಲ್ಲದಕ್ಕೂ ಕತ್ತಲೆ ಗಂಜೋದು ಅವನಿಗೆ, ಅವ್ರ ತಂದೆಗೆ ಇಷ್ಟ ಇಲ್ಲ. ಹಾಗಾಗಿ ಅವರು ಈ ಮಾತನ್ನ ಹೇಳ್ತಾರೆ.
he said and looked at his wife. ಜಸ್ಟ್ ಹೇಳಿ ಏನು ಮಾಡ್ತಾರೋ ತಮ್ಮ ಒಂದು ಹೆಂಡತಿಗೆ ನೋಡ್ತಾ ಇದ್ರೆ ಸ್ವಾಮಿಯ ಆ, ತಾಯಿ ಕಡೆ ನೋಡ್ತಾರೆ. ಯಾರು? ಸ್ವಾಮಿಯ ತಂದೆ. ನೋಡಿ ಏನಂತ ನೋಡ್ರಿ, ಹೂ ವಾಸ್ ರಾಕಿಂಗ್ ದ ಕ್ರಾಡಲ್. ರಾಕಿಂಗ್ ಅಂದ್ರೆ ಇಲ್ಲಿ ತೂಗುವುದು ಅಂತ. ಇಲ್ಲಿ ಕ್ರಾಡಲ್ ಅಂದ್ರೆ ತೊಟ್ಟಿಲ್. ಸೊ ತೊಟ್ಟಿಲ್ನ ತೂಗ್ತಾ ಇದ್ರು ಯಾರು? ಸ್ವಾಮಿಯ ಆ, ತಾಯಿ. ಸೊ ಅವಾಗ ಅವ್ರ ತಂದೆ ಏನ್ ಮಾಡ್ತಾರ? ಸ್ವಾಮಿಯ ತಾಯಿ ಕಡೆ ಅಂದ್ರೆ ತಮ್ಮ ಹೆಂಡತಿ ಕಡೆ ನೋಡ್ತಾ ಮಗನಿಗೆ ಈ ರೀತಿ ಹೇಳ್ತಿದ್ದಾರೆ. ವೈ ಡು ಯು ಲುಕ್ ಎಟ್ ಮೀ ವೈಲ್ ಯು ಸೇ ಇಟ್, ಸಿ ಆಸ್ಕ್. ಸೊ ಅವಳೇನ್ ಮಾಡ್ತಾಳೆ ಅಂದ್ರೆ ಸ್ವಾಮಿಯ ತಾಯಿ ಅವ್ರ ತಂದೆ ಕೇಳ್ತಿದ್ದಾಳೆ, ಅಂದ್ರೆ ಹೆಂಡತಿ ಗಂಡನಿಗೆ ಕೇಳ್ತಿದ್ದಾಳೆ, ನೀವು ಸ್ವಾಮಿಗೆ ಇದನ್ನು ಹೇಳ್ಬೇಕಾದ್ರೆ ನನ್ನ ಕಡೆ ಯಾಕೆ ನೋಡ್ತಿದ್ರಿ ಅಂತ ಕೇಳ್ತಾಳೆ. ಐ ಹಾರ್ಡ್ಲಿ ನೋ ಎನಿಥಿಂಗ್ ಅಬೌಟ್ ದ ಬಾಯ್. ನನಗೆ ಅವನ ಬಗ್ಗೆ ಅಂದ್ರೆ ಬಾಯ್ ಇದರಲ್ಲಿ ಸ್ವಾಮಿ, ನನ್ನ ಸ್ವಾಮಿ ಬಗ್ಗೆ ಹಾರ್ಡ್ಲಿ ಅಂದ್ರೆ ಬಹಳ ವಿರಳ, ಅವನ ಬಗ್ಗೆ ನನಗೆ ಬಹಳ ಕಡಿಮೆ ಗೊತ್ತು, ಅವನ ಬಗ್ಗೆ ನಂಗೆ ಏನ್ ಜಾಸ್ತಿ ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳೆ ಅವಳು. ಅವಾಗ ಮುಂದೆ ನೋಡ್ರಿ, ನೋ ನೋ ಐ ಡೋಂಟ್ ಮೀನ್ ಯು ಸೆಡ್ ಫಾದರ್. ನೋ ನೋ ನಾನೇನು ಹಾಗೆ ನಿನ್ ಬಗ್ಗೆ ನಾನು ಕೊಡ್ತಿಲ್ಲ ಅಂತ ಅವ್ರ ತಂದೆ ಹೇಳ್ತಿದ್ದಾರೆ. ಸ್ವಾಮಿ ತಂದೆ ಅವರ ಒಂದು ತಾಯಿಗೆ ಹೇಳ್ತಿದ್ದಾರೆ, ಸ್ವಾಮಿ ತಾಯಿಗೆ. ನೋಡ್ರಿ, ಇಫ್ ಯು ಮೀನ್ ಯುವರ್ ಮದರ್ ಈಸ್ ಸ್ಪಾಯ್ಲಿಂಗ್ ಹಿಮ್, ನಿಮ್ಗೆ ಅನಿಸ್ತಿದ್ರೆ ನಿಮ್ಮ ತಾಯಿ ಅವನನ್ನ ಅವನಿಗೆ ಇರಲಿ ಸ್ವಾಮಿ, ನಿಮ್ಮ ತಾಯಿ ಸ್ವಾಮಿನ ಹಾಳು ಮಾಡ್ತಿದ್ರ ಅಂತ ನಿಮ್ಗೆ ಅನಿಸ್ತಿದ್ರೆ ಟೆಲ್ ಹರ್, ಅವಳಿಗೆ ಹೇಳ್ರಿ. ಸೊ ಟೆಲ್ ಹರ್, ಸೊ ಅಂದ್ರೆ ಅವಳಿಗೆ ಹೇಳ್ರಿ ಅಂತ. ಆ್ಯಂಡ್ ಡೋಂಟ್ ಲುಕ್ ಎಟ್ ಮೀ ಸಿ ಸೆಡ್ ಆ್ಯಂಡ್ ಟರ್ನ್ಡ್ ಅವೇ. ನನ್ನನ್ನು ಈ ರೀತಿ ನೋಡ್ಬೇಡಿ ಅಂತ ಹೇಳಿ ಅವಳು ಏನು ಮಾಡ್ತಾಳೆ, ಮತ್ತೆ ತೊಟ್ಟಿಲ್ ತಗೋದು ಮೊದಲೇನು ತೂತಿಲ್ಲ ಆ ಕಡೆ ತಿರ್ಕೊಂಡು ಬಿಡ್ತಾಳೆ. ಅವಾಗ ಮುಂದೇನಾಯ್ತು ನೋಡ್ರಿ, 6th ಸ್ಟಾನ್ಸಾದಲ್ಲಿ ಏನಿದೆ ನೋಡಿ. ಸ್ವಾಮಿ's father sat gloomily gazing at the newspaper. ಸೊ ಅವಾಗ ಒಂದು ಅವ್ರ ಹೆಂಡತಿ ಹೀಗ ಅಂತಲ್ಲ, ಅಂದಾದ್ಮೇಲೆ ಸ್ವಾಮಿಯ ತಂದೆ ಏನ್ ಮಾಡ್ತಾರೆ ಅಂದ್ರೆ ಗ್ಲೂಮಿಂಗ್ಲಿ ಅಂದ್ರೆ ಸಿಟ್ಟುಗೊಂಡು, ಸಿಟ್ಟಿನಿಂದ ಏನ್ ಮಾಡ್ತಾರೆ, ಸಿಟ್ಟುಗೊಂಡು ಗೇಜಿಂಗ್ ಅಂದ್ರೆ ದಿಟ್ಟಿಸಿ ನೋಡುದು, ದಿಟ್ಟಿಸಿ ನೋಡೋದು. ಯಾವುದನ್ನ? ನ್ಯೂಸ್ ಪೇಪರ್ನ ದಿಟ್ಟಿಸಿ ನೋಡಕ್ ಶುರು ಮಾಡ್ತಾರೆ. ದಿಟ್ಟಿಸಿ ನೋಡಕ್ ಆ ನ್ಯೂಸ್ ಪೇಪರ್ ಅವಾಗ ಎಲ್ಲಿತ್ತಂದ್ರೆ ಆನ್ ಈಸ್ ಲ್ಯಾಪ್. ಸೊ ಲ್ಯಾಪ್ ಅಂದ್ರೆ ಏನಪ್ಪಾ ಅಂದ್ರೆ ತೊಡೆ ಅಂತ ಅರ್ಥ. ಸೊ ಅವರ ಒಂದು ತೊಡೆ ಮೇಲೆ ಇಟ್ಟುಕೊಂಡಿರುವಂತಹ ಪತ್ರಿಕೆಯನ್ನ ಸಿಟ್ಟಿನಿಂದ ದಿಟ್ಟಿಸಿ ನೋಡ್ತಾ ಸ್ವಾಮಿ ತಂದೆ ಕೂತಿರ್ತಾರೆ. ಸೊ ಅವಾಗ ನೋಡಿ ಏನಾಗುತ್ತೆ, ಸ್ವಾಮಿ ರೋಸ್ ಸೈಲೆಂಟ್ಲಿ. ಸೊ ನೋಡಿ, ಸ್ವಾಮಿ ಏನ್ ಅನ್ಕೊಂಡ, ಸೈಲೆಂಟ್ ಆಗಿ ಎದ್ಬಿಟ್ಟು ಟಿಪ್ ಟಾಪ್ ಟು ಹಿಸ್ ಬೆಡ್ ಇನ್ ದ ಪ್ಯಾಸೇಜ್. ಸೊ ತನ್ನ ಒಂದು ಏನು ಹಾಸಿಗೆ ಇತ್ತಲ್ಲ, ಸೊ ಅದನ್ನ ಟಿಪ್ ಟಾಪ್ ಮಾಡ್ಕೊಂಡು ಸಡನ್ ಆಗಿ ಪ್ಯಾಸೇಜ್ ಕಡೆ ಹೋಗ್ತಾನೆ. ಹೋಗಿ ಗ್ರೇನಿ ವಾಸ್ ಸಿಟ್ಟಿಂಗ್ ಅಪ್ ಇನ್ ಹರ್ ಬೆಡ್. ಸೊ ಅಲ್ಲಿ ಏನ್ ಮಾಡ್ತಿದ್ರು, ಗ್ರೇನಿ ಏನ್ ಮಾಡ್ತಿದ್ರು, ತನ್ನ ಒಂದು ಬೆಡ್ ಮೇಲೆ ಕುಳಿತಿದ್ಳು. ಗ್ರೇನಿ ಅಂದ್ರೆ ಅಲ್ಲಿ ಅಜ್ಜಿ. ಸೊ ಅಜ್ಜಿ ಬೆಡ್ ಮೇಲೆ ಕುಳಿತಿದ್ಳು ಪ್ಯಾಸೇಜ್ ಅಲ್ಲಿ. ಅಲ್ಲಿ ಸ್ವಾಮಿ ಹೋಗಿ ನೋಡಿ ಏನ್ ಮಾಡ್ತಾನೆ, ಅಂಡ್ ಅವನು ಮಲ್ಗೋಕೆ ಟ್ರೈ ಮಾಡ್ತಿದ್ದಾನೆ. ಅಂಡ್ ರಿಮಾರ್ಕ್ಡ್, ಬಾಯ್ ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ ಅಂತ ಅಜ್ಜಿ ಕೇಳ್ತಾಳೆ. ಅಂದ್ರೆ ಅಜ್ಜಿ ಮಾರ್ಕ್ ಮಾಡಿ ಹೇಳ್ತಾಳೆ, ಅಂದ್ರೆ ರಿಮಾರ್ಕ್ ಅವನಿಗೆ ನೆನಪಿಸಿ ಹೇಳ್ತಾಳೆ. ಏನಂದ್ರೆ, ಮಗನೇ ನಿನಗೆ ನಿದ್ದೆ ಬರ್ತಿದ್ಯಾ ಅಂತ ಕೇಳ್ತಾಳೆ. ಅವಾಗ ನೋಡ್ರಿ, ಡೋಂಟ್ ಯು ವಾಂಟ್ ಟು ಹಿಯರ್ ಅ ಸ್ಟೋರಿ, ಸ್ವಾಮಿ ಮೇಡ್ ವೈಲ್ಡ್ ಜಸ್ಟಿಕ್ಯುಲೇಷನ್ ಟು ಸೈಲೆನ್ಸ್ ಹಿಸ್ ಗ್ರೇನಿ. ನೋಡಿ ಅವಾಗ ಏನ್ ಮಾಡ್ತಾನ, ಅವಳು ಏನ್ ಮಾಡ್ತಾಳ, ನನಗೆ ಸ್ಟೋರಿ ಕೇಳಕ್ ಇಷ್ಟ ಇಲ್ಲ ಇವತ್ತು, ನನ್ನ ಕತೆ ಹೇಳ್ಬೇಕಂತ ಅಂತಿದೀನಿ, ಕತೆ ಕೇಳಕ್ ಇಷ್ಟ ಇಲ್ವಾ ಅಂತ ಅಜ್ಜಿ ಕೇಳ್ತಾಳೆ. ಅವಾಗ ಸ್ವಾಮಿ ಇಲ್ಲಿ ನೋಡ್ರಿ, ಜಸ್ಟಿಕ್ಯುಲೇಷನ್ ಅಂದ್ರೆ ಸನ್ನೆ ಮಾಡೋದು, ಸನ್ನೆ ಮಾಡಿ. ಯಾವ ರೀತಿ ಸನ್ನೆ ಮಾಡ್ದವನಂದ್ರೆ ವೈಲ್ಡ್, ಕ್ರೂರವಾಗಿ. ಸುಮ್ನಿರು ಅಜ್ಜಿ ಅಂತೇಳಿ ಕ್ರೂರವಾಗಿ ಸನ್ನೆ ಮಾಡಿ ಅಜ್ಜಿ ಹೇಳ್ತಾನೆ. ಬಟ್ ದಟ್ ಗುಡ್ ಲೇಡಿ ಸಾ ನಥಿಂಗ್. ಆದ್ರೆ ಆ ಒಂದು ಒಳ್ಳೆ ಅಜ್ಜಿ ಇದ್ರಲ್ಲ, ಅವಳಿಗೆ ಅದೇನು ಕಾಣಿಸ್ಲಿಲ್ಲ. ಸೊ ಸ್ವಾಮಿ ಥ್ರೂ ಹಿಮ್ಸೆಲ್ಫ್ ಆನ್ ಹಿಸ್ ಬೆಡ್ ಅಂಡ್ ಪುಲ್ಡ್ ದ ಬ್ಲಾಂಕೆಟ್ ಓವರ್ ಹಿಸ್ ಫೇಸ್. ಸೊ ಅವಾಗ ಏನ್ ಮಾಡ್ತಾನೆ ಸ್ವಾಮಿ, ಮತ್ತೆ ಆ ಬೆಡ್ ಒಳಗಡೆ ಹೋಗ್ಬಿಟ್ಟು ಇಡೀ ಬ್ಲಾಂಕೆಟ್ ಅಂತ ತನ್ನ ಮುಖಕ್ಕೆ ಹಾಕೊಂಡ್ಬಿಡ್ತಾನೆ, ತನ್ನ ಮೈ ಮೇಲೆ ಬ್ಲಾಂಕೆಟ್ ಅನ್ನ ಎಳ್ಕೊಂಡ್ಬಿಡ್ತಾನೆ. ಸೊ ಮುಂದೆ ಏನಾಯ್ತು ನೋಡ್ರಿ, 7th ಪ್ಯಾರಾಗ್ರಾಫ್ ಅಲ್ಲಿ ಗ್ರೇನಿ ಸೇಡ್, ನೋಡಿ ಮತ್ತೆ ಅಜ್ಜಿ ಏನ್ ಹೇಳ್ತಾಳೆ, ಡೋಂಟ್ ಕವರ್ ಯುವರ್ ಫೇಸ್, ನಿನ್ನ ಮುಖವನ್ನ ಮುಚ್ಕೋಬೇಡ. ಆರ್ ಯು ರಿಯಲಿ ವೆರಿ ಸ್ಲೀಪಿ? ಸ್ವಾಮಿ ಲೀನ್ಡ್ ಓವರ್ ಅಂಡ್ ವಿಸ್ಪರ್ಡ್, ಪ್ಲೀಸ್ ಪ್ಲೀಸ್. ಸೊ ನೋಡಿ ಅವಾಗ ಅಜ್ಜಿ ಏನ್ ಕೇಳ್ತಾಳೆ, ನಿನ್ಗೆ ನಿಜವಾಗ್ಲೂ ನಿದ್ದೆ ಬರ್ತಿದ್ಯಾ? ನಿನ್ನ ಮುಖವನ್ನ ಇಡಿಯಾಗಿ
ಹೊಚ್ಕೋತೀವಲ್ಲ, ಸೊ ಇಡಿಯಾಗಿ ಮುಖವನ್ನ ಹೊಚ್ಕೋಬೇಡ, ನಿನಗೆ ನಿದ್ದೆ ಬರ್ತಿದ್ಯಾ ಮಗನೇ ಅಂತ ಅಜ್ಜಿ ಕೇಳ್ತಿದ್ದಾಳೆ. ಅವಾಗ ಸ್ವಾಮಿ ಲೀಟ್ ಓವರ್ ವಿಸ್ಪರ್ಡ್ ಅಂದ್ರೆ ಪಿಸು ಧ್ವನಿಯಲ್ಲಿ ಹೇಳ್ತಾನೆ, ಪ್ಲೀಸ್ ಪ್ಲೀಸ್ ದಯಮಾಡಿ ಸುಮ್ಮಿರು ಅಂತ ಹೇಳ್ತಾನೆ. ಶಟ್ ಅಪ್ ಗ್ರ್ಯಾನಿ, ಸುಮ್ಮಿರು ಅಂತ ಹೇಳ್ತಿದ್ದಾನೆ. ಅವಾಗ ಮುಂದೆ ಏನಾಯ್ತು ನೋಡ್ರಿ, ಡೋಂಟ್ ಟಾಕ್ ಅಂದ್ರೆ ಮತ್ತೆ ಹೇಳ್ತಾನೆ, ಡೋಂಟ್ ಟಾಕ್ ಟು ಮೀ ಅಂಡ್ ಡೋಂಟ್ ಲೆಟ್ ಎನಿ ಒನ್ ಕಾಲ್ ಮೀ ಈವನ್ ಇಫ್ ದ ಹೌಸ್ ಈಸ್ ಆನ್ ಫೈರ್. ಮನೆಗೆ ಬೆಂಕಿ ಹತ್ತಿದ್ರು ಕೂಡ ನನ್ನನ್ನು ಎಬ್ಬಿಸ್ಬೇಡ, ನನ್ನನ್ನು ಕರಿಬೇಡ, ಸುಮ್ಮನಿರು, ಮಾತನಾಡಬೇಡ ಅಂತ ಅಜ್ಜಿಗೆ ಸಿಟ್ಟಿನಿಂದ ಹೇಳ್ತಿದ್ದಾನೆ. ಯಾರು? ಸ್ವಾಮಿ. ಅವಾಗ ನೋಡಿ ಏನಾಗ್ತದೆ, ಇಫ್ ಐ ಇಫ್ ಐ ಡೋಂಟ್ ಸ್ಲೀಪ್ ಅಟ್ ಒನ್ಸ್ ಪರ್ಹ್ಯಾಪ್ಸ್ ಐ ಶಾಲ್ ಡೈ. ಒಂದ್ ವೇಳೆ ನಾನು ಇವತ್ತು ಮಲಗಲಿಲ್ಲ ಅಂದ್ರೆ ಏನಾಗ್ತೀನಿ, ಸತ್ತೇ ಹೋಗ್ಬಿಡ್ತೀನಿ. ಪರ್ಹ್ಯಾಪ್ಸ್ ಅಂದ್ರೆ ಬಹುಶಃ ಅಂತ ಅನ್ನುವಂಥದ್ದು ನೋಡ್ರಿ. He turned over and curled and snored under the blanket till he found his blanket pulled away. ಸೊ ನೋಡಿ, ಇವನು ಮತ್ತೇನ್ ಮಾಡ್ತಾನೆ ಅಂದ್ರೆ ಒಂದು ಬ್ಲಾಂಕೆಟ್ ಇಷ್ಟೆಲ್ಲ ಹೇಳ್ಬಿಟ್ಟು ಬ್ಲಾಂಕೆಟ್ ಒಳಗಡೆ ಹೋಗ್ತಾನೆ, ಹೋಗಿ ಮಲ್ಕೋತಾನೆ. ಇಲ್ಲಿ ಕರ್ಲ್ಡ್ ಅಂದ್ರೆ ಗೊತ್ತಾ? ಇಲ್ಲ ನೋಡಿ, ಕರ್ಲ್ಡ್ ಅಂದ್ರೆ ಮುದುಡಿಕೊಂಡು ಮಲಗೋದು. ಮುದುಡಿಕೊಂಡು ಹಿಂಗೆ ನಾವು ಅಂತಿಲ್ಲ, ಗೊಳೆ ಆಗಿ ಮಲ್ಕೋತೀವಿ ಅಂತ ನಮ್ಮ ಭಾಷೆ, ಉತ್ತರ ಕನ್ನಡ ಭಾಷೆ ಹೇಳ್ತಿಲ್ಲ, ಆ ರೀತಿ ಮುದುಡಿಕೊಂಡು ಮಲಗುವಂತ ಪ್ರಯತ್ನ ಮಾಡ್ತಾನೆ. ಮತ್ತೆ ಸ್ನೋರ್ಡ್ ಅಂದ್ರೆ ಗೊರಕಿಯನ್ನ ಹೊಡ್ಲಿಕ್ಕೆ ಶುರು ಮಾಡ್ತಾನೆ. ನಿದ್ದೆ ಹತ್ತಿದೀವನಿಗ ಅಂತ ಅನ್ಸ್ಬೇಕು ನಮ್ಗೆ, ಸ್ವಾಮಿಗೆ ನಿದ್ದೆ ಹತ್ತಿರಬಹುದು ಅಂತ ನಮ್ಗೆ ಅನ್ಸ್ಬೇಕು, ಆ ರೀತಿ ಫೀಲ್ ಕೊಡ್ಬೇಕು. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಇಲ್ಲಿ ಗೊರಕೆ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಮುಂದೆ ಆತ ನೋಡ್ರಿ, 8th stanza ನೋಡೋಣ. Presently his father came and stood over him. ಸೊ ಈಗ ಏನ್ ಮಾಡ್ತಾರೆ, ತಂದೆ ಬಂದು ಅವನು ಮಲಗಿರುವ ಬೆಡ್ ಹತ್ರ ಬಂದು ನಿಂತು ಏನ್ ಹೇಳ್ತಾರೆ, ಸ್ವಾಮಿ ಗೆಟ್ ಅಪ್. ಏನ್ ಹೇಳ್ತಾರೆ, ಸ್ವಾಮಿ ಎದ್ದೇಳು. ಹಿ ಸೇಡ್, ಅವ್ರು ಹೇಳ್ತಾರೆ ಏನಂದ್ರೆ, ಸ್ವಾಮಿ ಗೆಟ್ ಅಪ್. He looked like an apparition in the semi-darkness of the passage, which was lit by a cone of light from the hall. Swami stirred and snored as if in sleep. ನೋಡಿ, ಇಲ್ಲಿ ಸ್ವಾಮಿ ಏನ್ ಮಾಡ್ತಾನಂದ್ರೆ, ಅವರು ತಂದೆ ಬಂದು ಏಳು ಏಳು ಅಂತ ಹೇಳ್ತಿದ್ರಲ್ಲ, ಸೊ ಅವಾಗ ಅವನೇನ್ ಮಾಡ್ತಾನೆ, ಆ ಕಡೆ ಅವ್ರ ತಂದೆ ಬಂದಿರೋದನ್ನ ನೋಡ್ತಾ ಇರ್ತಾನೆ. ನೋಡ್ತಾ ಇರ್ಬೇಕಾದ್ರೆ ಅವನಿಗೆ ಅಪಾರ್ಷಿಯನ್ ಅಂದ್ರೆ ಇಲ್ಲಿ ಒಂಥರ ಏನೋ ದೆವ್ವ ತರ ಪ್ರತ್ಯಕ್ಷ ಆಗಿರೋದು ಅವನಿಗೆ ಕಣ್ಣಿಗೆ ಕಾಣಿಸ್ತದೆ. ಯಾಕಂದ್ರೆ ಹೊರಗಿಂದ ಸೆಮಿ ಡಾರ್ಕ್ನೆಸ್ ಅಂದ್ರೆ ಅರ್ಧ ಬೆಳಕು ಮತ್ತೆ ಅರ್ಧ ಕತ್ತಲೆ. ಸೊ ಹಾಲಲ್ಲಿ ಬೆಳಕಿತ್ತಲ್ಲ, ಸೊ ಅದರ ಒಂದು ಕೆಲವೊಂದಷ್ಟು ಅಂಶ ಬಂದು ಅಂದ್ರೆ ಚಿಕ್ಕದಾದ ಕಿರಿದಾದ ಬೆಳಕು ಬಂದು ಅಲ್ಲಿ ಪ್ಯಾಸೇಜ್ ಅಲ್ಲಿ ಬಿದ್ದಿತ್ತು. ಅದಕ್ಕೋಸ್ಕರ ಅವನಿಗೆ ಯಾವುದೋ ಒಂದು ದೆವ್ವ ಬಂದು ನಿಂತಿದೆ ಅನ್ನೋ ರೀತಿ ಅವನಿಗೆ ಭಾಸ ಆಗ್ತಿತ್ತು. ಸೊ ಆ ರೀತಿ ಅವ್ರ ತಂದೆ ಅವನಿಗೆ ಅಲ್ಲಿ ಕಾಣ್ತಿದ್ರು ಅಂತ ಇಲ್ಲಿ ಹೇಳಲಾಗಿದೆ, ಹೌದಾ? ಸೊ ನೆಕ್ಸ್ಟ್ ಏನಾಗ್ತದೆ, ಅಷ್ಟಾದ ಬಳಿಕ ಏನಪ್ಪಾ ಅಂದ್ರೆ, ಇಲ್ಲಿ ಅವರ ತಂದೆ ಸ್ಟರ್ಡ್ ಅಂದ್ರೆ ಸಡನ್ ಆಗಿ ಅವನಿಗೆ ಗಾಬರಿಗೊಂಡು ಮನ ಕಲಕದಂಗ ಆಗ್ತದೆ. ಸ್ಟರ್ಡ್ ಅಂದ್ರೆ ಏನು, ಕಲಕು ಅಂತ ಅರ್ಥ. ಸೊ ನೆಕ್ಸ್ಟ್ ಇಲ್ಲಿ ಗ್ರೋನ್ಡ್ ಅಂದ್ರೆ ನರಳ್ತಾ, ನರಳ್ತಾ ಒಂಥರ ಆಕ್ಟಿಂಗ್ ಮಾಡ್ತಿದ್ದಾನೆ, ನರಳ್ತಾ. ಗ್ರೋನ್ಡ್ ಅಂದ್ರೆ ನರಳು ಅಂತ. ಸೊ ಅವ್ರ ತಂದೆ ಬಂದಾಗ ಎದ್ದೇಳು ಅಂದಾಗ ಏನೋ ಅವನಿಗೆ ಹುಷಾರಿಲ್ಲ ಅನ್ಬೇಕು. ಸೊ ಆ ರೀತಿ ನರಳಾಟವನ್ನ ತೋರಿಸೋದಕ್ಕೆ ಶುರು ಮಾಡಿರ್ತಾನೆ. ಅವಾಗ ಏನಾಯ್ತು ನೋಡ್ರಿ, ಫಾದರ್ ಸೈಡ್, ಮತ್ತೆ ತಂದೆ ಹೇಳ್ತಾರೆ ಗೆಟ್ ಅಪ್ ಸ್ವಾಮಿ, ಸ್ವಾಮಿ ಎದ್ದೇಳು ಅಂತ ಹೇಳ್ತಾರೆ. ಅವಾಗ ಗ್ರೇನಿ ಪ್ಲೀಟೆಡ್ ಅಂದ್ರೆ ಗ್ರೇನಿ ಅಂದ್ರೆ ಇರಲಿ ಅಜ್ಜಿ ವಿನಂತಿ ಮಾಡ್ಕೊತಿದ್ದಾಳೆ ಏನಂದ್ರೆ, ವೈ ಡು ಯು ಡಿಸ್ಟರ್ಬ್ ಹಿಮ್, ನೀನು ಅವನಿಗೆ ಯಾಕೆ ಡಿಸ್ಟರ್ಬ್ ಮಾಡ್ತಿದೀಯಾ, ಅವನಿಗೆ ಯಾಕೆ ನೀನು ತೊಂದರೆ ಏನಕ್ಕೆ ಕೊಡ್ತಿದೀಯಾ ಅಂತ ಇಲ್ಲಿ ಅಜ್ಜಿ ಸ್ವಾಮಿಯ ತಂದೆಗೆ ಕೇಳ್ತಿದ್ದಾರೆ. ಸೊ ಮುಂದೆ ಏನಾಗ್ತದೆ ನೋಡ್ರಿ, ಗೆಟ್ ಅಪ್ ಸ್ವಾಮಿ ಸೆಡ್ ಫಾದರ್ ಫಾರ್ ದ ಥರ್ಡ್ ಟೈಮ್ ಅಂಡ್ ಸ್ವಾಮಿ ಗಾಟ್ ಅಪ್. ಸೊ ನೋಡಿ, ಮೂರನೇ ಸಲ ತಂದೆ ಹೇಳ್ತಾರೆ ಸ್ವಾಮಿ ಎದ್ದೇಳು ಅಂತ. ಸೊ ಹೇಳ್ಬಿಟ್ಟಾಗ ಸ್ವಾಮಿ ಎದ್ದೇಳ್ತಾನೆ. ಎದ್ದಾಗ ಏನಾಗ್ತಂದ್ರೆ, ಫಾದರ್ ಆರ್ ರೋಲ್ಡ್, ನೋಡಿ ಫಾದರ್ ಏನ್ ಮಾಡ್ತಾರೆ, ರೋಲ್ಡ್ ಹಿಸ್ ಬೆಡ್, ಅವನ ಒಂದು ಬೆಡ್ ಇತ್ತಲ್ಲ, ಸೊ ಬೆಡ್ ಅನ್ನ ಸುರುಳಿಯಾಗಿ ಮಡಿಚಿಕೊಂಡು ಏನ್ ಮಾಡ್ತಾರೆ, ಟುಕ್ ಇಟ್ ಅಂಡರ್ ಹಿಸ್ ಆರ್ಮ್, ಅಂದ್ರೆ ತಮ್ಮ ತೋಳುಗಳಲ್ಲಿ ಆತನ ಒಂದು ಬೆಡ್ ಗಳನ್ನ ತೆಗೆದುಕೊಂಡು ಸ್ವಾಮಿ ತಂದೆ ಹೊರಟ್ರು. ಎಲ್ಲಿಗೆ ನೋಡಿ, ಅಂಡ್ ಸೈಡ್ ಮಡಚಿ ಆ ಹಾಸಿಗೆ ಎಲ್ಲ ತಮ್ಮ ಆರ್ಮ್ ಕೆಳಗಡೆ ಇಟ್ಕೊಂಡು ಏನ್ ಹೇಳ್ತಾರೆ, ಕಮ್ ವಿತ್ ಮೀ ಅಂತ ಹೇಳ್ತಾರೆ. ಅಂದ್ರೆ ನನ್ನ ಜೊತೆ ಬಾ ಅಂತ ಈ ಸ್ವಾಮಿಗೆ ಅವ್ರ ತಂದೆ ಹೇಳ್ತಿದ್ದಾರೆ. ಸ್ವಾಮಿ ಲುಕ್ಡ್ ಅಟ್ ಗ್ರೇನಿ
ಹೆಸಿಟೇಟೆಡ್. ನೋಡಿ, ಹೆಸಿಟೇಟೆಡ್ ಅಂದ್ರೆ ಅಂದ್ರೆ ಹೋಗ್ ಹಿಂಜರಿದು, ಅಂದ್ರೆ ನಾನು ಹೋಗ್ಬಾರ್ದು ಅಂತ ಆತನಲ್ಲಿ ಸಾಕಷ್ಟು ಹಿಂಜರಿಕೆ ಇರ್ತದೆ, ಯಾಕೆ ಭಯ ಇರ್ತದೆ, ಹೌದಲ್ಲ. ಸೊ ಹಿಂಜರಿಕೆ ಅಂತ ಅವನು ತಮ್ಮ ಒಂದು ಅಜ್ಜಿಯನ್ನು ನೋಡ್ತಾ ಫಾರ್ ಅ ಮೂಮೆಂಟ್ ಅಂದ್ರೆ ಒಂದು ಕ್ಷಣ ಅಜ್ಜಿಯನ್ನು ನೋಡ್ತಾ ಇರ್ತಾನೆ. ಅಂಡ್ ಫಾಲೋಡ್ ಹಿಸ್ ಫಾದರ್ ಇನ್ ಟು ದ ಆಫೀಸ್ ರೂಮ್. ಅಷ್ಟು ಮಾಡ್ತಾ ಮಾಡ್ತಾನೆ ಮಾಡ್ತಾನೆ ಮತ್ತೆ ಅವ್ರ ತಂದೆನ ಆಫೀಸ್ ರೂಮಿಗೆ ಹೊರಟು ಹೋಗ್ತಾನೆ, ಅವ್ರ ತಂದೆನ ಹಿಂಬಾಲಿಸ್ತಾ. ಅವಾಗ ಏನಾಗ್ತದೆ ನೋಡ್ರಿ, ಆನ್ ದ ವೇ ಹಿ ಥ್ರೀವ್ ಅ ಲುಕ್ ಆಫ್ ಅಪೀಲ್. ಸೊ ಹೋಗ್ಬೇಕಾದ್ರೆ ಮತ್ತೇನ್ ಮಾಡ್ತಾನೆ, ತಮ್ಮ ತಾಯಿಗೆ ನೋಡ್ರಿ, ಅಟ್ ಹೀಸ್ ಮದರ್ ಅಂಡ್ ಹೀಸ್ ಅಂಡ್ ಸಿ ಸೇಡ್. ಸೊ ತಮ್ಮ ತಾಯಿಗೆ ಒಂದು ಅಪೀಲ್ ಅನ್ನ ಮಾಡ್ತಾನೆ. ಅಪೀಲ್ ಅಂದ್ರೆ ಏನಿಲ್ಲಪ್ಪ ಅಂದ್ರೆ ಮನವಿಯನ್ನ, ಅಂದ್ರೆ ಕಣ್ಣಲ್ಲೇ ಮನವಿ ಮಾಡ್ತಾನೆ, ಅಂದ್ರೆ ನಾನು ಹೊರಟಿದ್ದೀನಿ ಅಂತ ನಾನು ತಡೀರಿ ಅನ್ನುವಂಥ ಒಂದು ಅಪೀಲ್ ಅನ್ನ ತಮ್ಮ ತಾಯಿಗೆ ಮಾಡ್ತಾನೆ, ಯಾರು, ಸ್ವಾಮಿ. ಸೊ ಅವಾಗ ಅವಳು ಹೇಳ್ತಾಳೆ, ತಾಯಿ ನೋಡಿ ಏನ್ ಹೇಳ್ತಾಳೆ, ಸಿ ಸೇಡ್ ವೈ ಡು ಯು ಟೇಕ್ ಹಿಮ್ ಟು ದ ಆಫೀಸ್ ರೂಮ್ ಅಂತ ಕೇಳ್ತಾಳೆ. ನೀವು ಅವನನ್ನ ಆಫೀಸ್ ರೂಮ್ಗೆ ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ? ಹಿ ಕ್ಯಾನ್ ಸ್ಲೀಪ್ ಇನ್ ದ ಹಾಲ್ ಐ ಥಿಂಕ್. ಅವನು ಹಾಲಲ್ಲೇ ಮಲಗಲಿ ಅಂತ ಅವಳ ಅಮ್ಮ ಹೇಳ್ತಿದ್ದಾಳೆ. ಆ ನನಗನ್ನಿಸ್ತದೆ ಅವನು ಹಾಲಲ್ಲೇ ಮಲಗಲಿ ಅಂತ ಅವ್ರ ತಾಯಿ ಹೇಳ್ತಿದ್ದಾರೆ. ಅವಾಗ ಐ ಡೋಂಟ್ ಥಿಂಕ್ ಸೊ ಫಾದರ್ ಸೇಡ್. ನನಗೆ ಹಾಗೆ ಅನಿಸ್ತಿಲ್ಲ ಅಂತ ಅವ್ರ ತಂದೆ ಹೇಳ್ತಿದ್ದಾರೆ. ಅಂದ್ರೇನು, ಅವ್ನು ಅಲ್ಲಿ ಮಲ್ಗೋದು ಬೇಡ ಅಂತ. ಅಂಡ್ ಸ್ವಾಮಿ ಸ್ಲಂಕ್ ಬಿಹೈಂಡ್ ಹಿಮ್ ವಿತ್ ಬೋರ್ಡ್ ಹೆಡ್. ಸೊ ಇಲ್ಲಿ ಸ್ಲಂಕ್ ಅಂದ್ರೆ ಜಾರಿಕೋ, ಸೋಮಾರಿತನದಿಂದ ಮೈಗಳ ತರ ಏನ್ ಮಾಡ್ತಿದ್ದ, ಅವ್ರ ತಂದೆನೆ ಹಾಗೆ ಸ್ಲಂಕ್ ಮಾಡಿ, ಅಂದ್ರೆ ಮೈಗಳತನ ಮಾಡ್ತಾ ಮಾಡ್ತಾ ತಲೆನ ಅಲ್ಲಾಡಿಸ್ತಾ ಅವ್ರ ತಂದೆಯನ್ನ ಹಿಂಬಾಲಿಸ್ತಾ ಇದ್ದಾನೆ, ಯಾರು, ಸ್ವಾಮಿ. ಯಾವ ಕಡೆಗೆ? ಆಫೀಸ್ ರೂಮ್ ಕಡೆಗೆ. ಸೊ ಮುಂದಿನ ನೋಡ್ರಿ, ಲೆಟ್ ಮಿ ಸ್ಲೀಪ್ ಇನ್ ದ ಹಾಲ್ ಫಾದರ್. ನನ್ನನ್ನ ಹಾಲಲ್ಲೇ ಮಲ್ಕೊಳಕ್ ಬಿಟ್ಬಿಡಿ ಅಪ್ಪಾಜಿ ಅಂತ ತಂದೆಯನ್ನ ವಿನಂತಿ ಮಾಡ್ಕೊತಿದ್ದಾನೆ. ಸ್ವಾಮಿ ಪ್ಲೇಡೆಡ್ ಅಂದ್ರೆ ಸ್ವಾಮಿ ವಿನಂತಿಯನ್ನು ಮಾಡ್ಕೊತಿದ್ದಾನೆ. ಮುಂದೆ ನೋಡ್ರಿ, ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ ಅಂಡ್ ದೇರ್ ಮೇ ಬಿ ಸ್ಕಾರ್ಪಿಯಾನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ಸೊ ನಿಮ್ಮ ಆಫೀಸ್ ರೂಮ್ ಇದೆಯಲ್ಲ, ಅಲ್ಲಿ ಬಹಳಷ್ಟು ಡಸ್ಟ್ ಫುಲ್ ಆಗಿದೆ, ಅಂದ್ರೆ ಅಲ್ಲಿ ಧೂಳಿದೆ ಅಂತ ಹೇಳ್ತಾನೆ. ನೋಡಿ, ಡಸ್ಟಿ ಅಂದ್ರೆ ಧೂಳಿದೆ, ಧೂಳಿರೋದು. ಸೊ ಧೂಳು ಇರ್ತಕ್ಕಂಥದ್ದು ಅಲ್ಲಿ ಇರಬಹುದು, ಧೂಳು ಅಂತಕ್ಕಂಥದ್ದು. ಮತ್ತೆ ಸ್ಕಾರ್ಪಿಯಾನ್ಸ್ ಅಂದ್ರೆ ಅಲ್ಲಿ ನಿಮ್ಮ ಒಂದು ಆಫೀಸ್ ರೂಮ್ ಅಲ್ಲಿ ಚೇಳುಗಳು ಇರ್ಬೋದು ಅಂತ ಹೇಳ್ತಾನೆ, ಚೇಳು. ಸೊ ಈ ಚೇಳುಗಳು ಎಲ್ಲಿದಾವೆ ಅಂದ್ರೆ ನಿಮ್ಮ ಲಾ ಬುಕ್ಸ್. ಲಾ ಬುಕ್ಸ್ ಅಂದ್ರೆ ಕಾನೂನು ಪುಸ್ತಕದ ಹಿಂದ್ಗಡೆ ಚೇಳುಗಳಿರ್ಬೋದು. ಮತ್ತೆ ನೋಡಿ, ದೇರ್ ಆರ್ ನೋ ಸ್ಕಾರ್ಪಿಯನ್ಸ್. ಅವ್ರ ತಂದೆ ಹೇಳ್ತಾರ ಅವಾಗ, ದೇರ್ ಆರ್ ನೋ ಸ್ಕಾರ್ಪಿಯನ್ಸ್ ಲಿಟಲ್ ಫೆಲೋ. ಐ ಮಗ, ಚಿಕ್ಕ ಹುಡುಗ ಇದ್ದಿ, ಇಷ್ಟಿದೆಯಾ, ಸುಮ್ಮನೆ ಬಾ, ಯಾವ ಸ್ಕಾರ್ಪಿಯನ್ಸ್ ಇಲ್ಲ ಏನಿಲ್ಲ ಅಂತ ಅವ್ರ ತಂದೆ ಹೇಳ್ತಿದ್ದಾರೆ. ಅವಾಗ ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈಕ್. ನೀನು ಬೇಕು ಅನ್ಸಿದ್ರೆ ನೀನು ಬೆಂಚ್ ಮೇಲೆ ಮಲ್ಕೋ. ಕ್ಯಾನ್ ಐ ಹ್ಯಾವ್ ಅ ಲ್ಯಾಂಪ್ ಆಫ್ ಸಾರಿ ಕ್ಯಾನ್ ಐ ಹ್ಯಾವ್ ಅ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್. ಸೊ ನಾನು ಈ ಒಂದು ಬೆಳಗುತ್ತಿರುವ ದೀಪವನ್ನ, ಬರ್ನಿಂಗ್ ಅಂದ್ರೆ ಸುಡೋದಲ್ಲಿ, ಬೆಳಗುತ್ತಿರುವ ಅಂದ್ರೆ ಉರಿಯುತ್ತಿರುವ ಅಂತ ಹೇಳ್ತಿಲ್ಲ. ಸೊ ಆ ರೀತಿಯಾದಂತ ಒಂದು ದೀಪವನ್ನು ನಾನು ನನ್ನೊಂದು ರೂಮಲ್ಲಿ ಒಯ್ಲ ನಿಮ್ಮ ಆಫೀಸ್ ರೂಮಲ್ಲಿ ಅಂತ ಕೇಳ್ತಿದ್ದಾನೆ ಸ್ವಾಮಿ. ಅವಾಗ ನೋ, ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್. ಸೊ ನೀನು ಈ ಕತ್ತಲೆಯನ್ನ ಕಂಡ್ರೆ ನೀನು ಭಯ ಪಡಬಾರ್ದು. ಸೊ ಅದನ್ನು ನೀನು ಮೊದಲು ಕಲಿಬೇಕು ಅಂತ ಅವ್ರು ತಂದೆ ಹೇಳ್ತಿದ್ದಾರೆ. ಇಟ್ ಈಸ್ ಓನ್ಲಿ ಅ ಕ್ವಶನ್ ಆಫ್ ಹ್ಯಾಬಿಟ್. ನಿನಗೇನಾಗಿದೆ ಅಂದ್ರೆ ಬರೀ ಪ್ರಶ್ನೆ ಕೇಳೋದ ಅನ್ನೋ ಒಂದು ಹವ್ಯಾಸ ಮಾಡ್ಕೊಂಡು ಬಿಟ್ಟಿದ್ಯಾ ಅಂತ ಹೇಳ್ತಾರೆ. ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್. ಕಲ್ಟಿವೇಟ್ ಅಂದ್ರೆ ಇಲ್ಲಿ ಬೆಳೆಸಿಕೋ ಅಂತ ಅರ್ಥ. ಸೊ ನೀನೇನ್ ಮಾಡಬೇಕು, ಗುಡ್ ಹ್ಯಾಬಿಟ್ಸ್ ಅನ್ನ ಕಲ್ಟಿವೇಟ್ ಮಾಡ್ಕೋಬೇಕು, ಬೆಳೆಸ್ಕೋಬೇಕು, ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ ಸ್ವಾಮಿಯ ತಂದೆ. ವಿಲ್ ಯು ಅಟ್ ಲೀಸ್ಟ್ ಲೀವ್ ದ ಡೋರ್ ಓಪನ್. ಅಟ್ ಲೀಸ್ಟ್ ನನಗೆ ಕೊನೆ ಪಕ್ಷಕ್ಕೆ ನೀವು, ಅಟ್ ಲೀಸ್ಟ್ ಅಂದ್ರೆ ಕೊನೆ ಪಕ್ಷ, ಸೊ ಕೊನೆ ಪಕ್ಷ ನೀವು ಈ ಬಾಗಿಲನ್ನಾದ್ರೂ ತೆರೆದಿರ್ತೀರಾ ಅಂತ ತಂದೆಗೆ ಅಗೇನ್ ಸ್ವಾಮಿ ವಿನಂತಿ ಮಾಡ್ಕೊಳ್ತಿದ್ದಾನೆ. ಮುಂದಿನ ನೋಡ್ರಿ, ತಂದೆ ಹೇಳ್ತಾರೆ, ಆಲ್ ರೈಟ್ ಆಯ್ತು, ಬಟ್ ಪ್ರಾಮಿಸ್, ನನಗೆ ಒಂದಿನ ಪ್ರಾಮಿಸ್ ಮಾಡ್ಬೇಕು. ಯು ವೋಂಟ್ ರೋಲ್ ಅಪ್ ಯುವರ್ ಬೆಡ್ ಅಂಡ್ ಗೋ ಟು ಯುವರ್ ಗ್ರೆನಿ ಸೈಡ್ ಅಟ್ ನೈಟ್. ಆಯ್ತು, ನಾನು ಬಾಗಿಲು ತೆರಲು ಕೊಡ್ಲಿಕ್ಕೆ ನಿನ್ಗೆ ಅವಕಾಶ ಮಾಡ್ಕೊಡ್ತೀನಿ, ಆದ್ರೆ ನಾನು ನಿನ್ನ ರಾತ್ರಿ ಎದ್ದು ಮತ್ತೆ ನಿನ್ನ ಒಂದು ಬೆಡ್ ಅನ್ನ ಮಡಚ್ಕೊಂಡು ಮತ್ತೆ ನೀನು ಅಜ್ಜಿ ಪಕ್ಕದಲ್ಲಿ ಹೋಗಿ ಮಲಗಬಾರ್ದು ಅಂತ ಹೇಳ್ತಾರೆ, ಯಾರು, ಸ್ವಾಮಿಯ ತಂದೆ. ಇಫ್ ಯು ಡೂ ಇಟ್ ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ಒಂದ್ ವೇಳೆ ನಿನ್ನ ಮಾಡಿದ್ರೆ
ಅಂದ್ರೆ ಅಜ್ಜಿ ಪಕ್ಕದಲ್ಲಿ ಮಲಗೋದೇನಾದ್ರೂ ನೀನು ಮತ್ತೆ ರಾತ್ರಿ ಎದ್ದು ಮಾಡಿದ್ರೆ ನಿಮ್ಮ ಸ್ಕೂಲಲ್ಲಿ ನಿನಗೆ ನೋಡಿ ಎಲ್ಲರೂ ನಗಬೇಕು. ಹಾಗೆ ಮಾಡ್ತೀನಿ ಅಂತ ಅವ್ರ ತಂದೆ ಇಲ್ಲಿ ಸ್ವಾಮಿಗೆ ಒಂದು ಶಾಕ್ ಅನ್ನ ಕೊಡ್ತಿದ್ದಾರೆ. ಸೊ ಸ್ವಾಮಿಗೆ ಏನ್ ಮಾಡಿದ, ಈಗ ಆಫೀಸ್ ರೂಮ್ ಅಲ್ಲಿ ಬಂದು ಮಲಗಿದ್ದಾನೆ. ಸೊ ಮುಂದೆ ಆತನಿಗೆ ಏನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನ, ಹೇಗೆ ರಾತ್ರೋರಾತ್ರಿ ಆತ ಹೀರೋ ಆಗ್ತಾನೆ ಅನ್ನುವಂಥದ್ದನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ.